ಶೇಕ್. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಡೇ 2ನ ಕಂಟಿನ್ಯೂಷನ್ ಪಾರ್ಟ್. ಇವತ್ತು ನಮಗೆ ಡೆಸರ್ಟ್ ಸಫಾರಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಇವತ್ತು ಕಳಿಸಿರೋ ಕಾರ್ ಬಂದು ಲ್ಯಾಂಡ್ ಕ್ರೂಸರ್. ಇಲ್ಲಿ ಸಫಾರಿಗೆ ಈ ಕಾರ್ನೇ ಕಳಿಸೋದು. ಈ ಪ್ಯಾಕೇಜಲ್ಲಿ 2 ಆಪ್ಷನ್ ಇರುತ್ತೆ. ಒಂದು ಡೆಸರ್ಟ್ ಸಫಾರಿ ಕರ್ಕೊಂಡು ಹೋಗ್ತಾರೆ ಸನ್ಸೆಟ್ ಟೈಮಲ್ಲಿ, ಇನ್ನೂ ಒಂದು ಡೆಸರ್ಟ್ ಡಿನ್ನರ್ ಇರುತ್ತೆ, ಅದು ನೈಟಲ್ಲಿ. Okay, we're starting for the ride. ಈ ರೇಸ್ನ ಡ್ಯೂನ್ ಬ್ಯಾಶಿಂಗ್ ರೇಸ್ ಅಂತ ಕರೀತಾರೆ. ಈಗ ನಮ್ಮ ರೈಡ್ ಸ್ಟಾರ್ಟ್ ಆಯಿತು. ಸೊ ನಮಗೆ ಜೊತೆ ಮಕ್ಕಳಿದ್ದ ರೀಸನ್ಗೆ ಅವರು ಸ್ವಲ್ಪ ಸ್ಲೋ ಹೋದ್ರು. ಅವರಲ್ಸ್ ಇದ್ದು ತುಂಬ ಫಾಸ್ಟಾಗಿ ಹೋಗ್ತಾರಂತೆ, ಮೈ ಎಲ್ಲ ಹೆವಿ ನೋವು ಬರುತ್ತೆ ಅಂತ ಹೇಳ್ತಾ ಇದ್ರು. ಆದರೂ ಈ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಸಖತ್ತಾಗಿತ್ತು. ನಮ್ಮ ಮಕ್ಕಳೆಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಎದ್ರುಕೊಂಡ್ರು, ಆಮೇಲೆ ಇದಕ್ಕೆ ಫುಲ್ ಅಡ್ಜಸ್ಟ್ ಆಗೋಗಿ ಎಂಜಾಯ್ ಮಾಡಿದ್ರು. ಈ ಡ್ಯೂನ್ ಬ್ಯಾಶಿಂಗ್ ರೇಸ್ನ ಕರೆಕ್ಟಾಗಿ ಸನ್ಸೆಟ್ ಟೈಮಲ್ಲೇ ಕರ್ಕೊಂಡು ಹೋಗ್ತಾರೆ, ಸೊ ದಟ್ ವ್ಯೂನ ಎಂಜಾಯ್ ಮಾಡ್ಬೋದು ಅಂತ. ಡ್ಯೂನ್ ಬ್ಯಾಶಿಂಗ್ ರೇಸ್ ಆದಮೇಲೆ ಒಂದು ಪರ್ಟಿಕ್ಯುಲರ್ ಸ್ಟಾಪಲ್ಲಿ ಸ್ಟಾಪ್ ಮಾಡ್ತಾರೆ, ಸೊ ದಟ್ ಅಲ್ಲಿ ನಾವು ಫೋಟೋಸ್, ವಿಡಿಯೋಸ್ ಮತ್ತು ಸನ್ಸೆಟ್ನೆಲ್ಲ ತುಂಬ ಹತ್ರದಿಂದ ಚೆನ್ನಾಗಿ ನೋಡ್ಬೋದು. ಡ್ಯೂನ್ ಬ್ಯಾಶಿಂಗ್ ರೇಸ್ ಆದಮೇಲೆ ನೆಕ್ಸ್ಟ್ ನಮ್ಮ ಡೆಸರ್ಟ್ ಡಿನ್ನರ್ಗೆ ಕರ್ಕೊಂಡ್ಬಂದರು. ಈ ಪ್ಲೇಸ್ ಮತ್ತು ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿತ್ತು, ಮಕ್ಕಳಿಗೆಲ್ಲ ತುಂಬ ಖುಷಿ ಆಯಿತು. बारबेक्यू और चीज़ के 2 टाइप से देंगे रेट, नॉर्मल एक VIP. मैं एक्सप्लेन कर देता हूँ VIP के बारे में, फिर आप डिसाइड कर लेना कौन सा टेबल चाहिए. ಈ ಡಿನ್ನರ್ಗೂ 2 ಥರ ಆಪ್ಷನ್ ಇದೆ, ಒಂದು ನಾರ್ಮಲ್ ಮತ್ತು ಒಂದು VIP. ನಮ್ಮ ಪ್ಯಾಕೇಜಲ್ಲಿ ಇದ್ದಿದ್ದು ಒಂದು ನಾರ್ಮಲ್, ಸೊ ಅಪ್ಗ್ರೇಡ್ ಮಾಡ್ಕೊಳ್ಳೋಣ ಅಂತ VIP ಕಡೆಗೆ ಹೋಗ್ತಾ ಇದ್ದೀವಿ. ಈಗ ಕಾಣಿಸ್ತಿರೋದು ಬಂದು ಇದು ನಾರ್ಮಲ್ ಸಿಟ್ಟಿಂಗ್ ಏರಿಯಾ. ನಮಗಿದ್ದಿದ್ದು ಇದು, ಬಟ್ ಇದರಲ್ಲಿ ಕ್ಯೂ ನಿಂತ್ಕೋಬೇಕು. ಅದೇ VIP ಎಂಟ್ರಿಲಾದರೆ ಅವರೇ ಬಂದು ನಮಗೆ ಸರ್ವ್ ಮಾಡ್ತಾರೆ. ಮತ್ತು ಇದರಲ್ಲಿ ಅನ್ಲಿಮಿಟೆಡ್ ಡಿನ್ನರ್ ಮತ್ತು ಸಾಫ್ಟ್ ಡ್ರಿಂಕ್ಸ್ ಫ್ರೀ ಇರುತ್ತೆ. ಸೊ ಅಪ್ಗ್ರೇಡ್ ಮಾಡಾದ್ಮೇಲೆ ಎಲ್ಲರಿಗೂ VIPದು ಸ್ಟ್ಯಾಂಪ್ ಹಾಕ್ತಾರೆ. ಸ್ಟ್ಯಾಂಪ್ ಹಾಕಿದ್ಮೇಲೆ VIP ಎಂಟ್ರಿ ಕೊಡ್ತಾರೆ. ಅದಾದಮೇಲೆ ಅಲ್ಲಿ ಡಿನ್ನರ್ ಸ್ಟಾರ್ಟ್ ಆಗಿತ್ತು. ಸೊ ಹೋಗಿದ ತಕ್ಷಣ ನಾವು ಡಿನ್ನರ್ ಶುರು ಮಾಡಿದ್ವಿ. ಡಿನ್ನರ್ ಎಲ್ಲ ಆದಮೇಲೆ ಇನ್ನೂ ಟೈಮ್ ಇತ್ತು ಪರ್ಫಾರ್ಮೆನ್ಸ್ಗೆ. ಅಷ್ಟರಲ್ಲಿ ಮಕ್ಕಳೆಲ್ಲ ಅಲ್ಲೇ ಇದ್ದಿದ್ದು ಪ್ಲೇ ಏರಿಯಾಲಿ ಸ್ವಲ್ಪ ಆಟ ಆಡಿ ನೆಕ್ಸ್ಟು ಪರ್ಫಾರ್ಮೆನ್ಸ್ ಕಡೆ ಹೋದ್ವಿ. ಎಲ್ಲಿಗೆ ಬಂದಿದ್ದೀವಿ ಇವತ್ತು? ಏನು ಪ್ಲೇಸ್ ಇದು? ಎಲ್ಲ ಪರ್ಫಾರ್ಮೆನ್ಸ್ ಶುರು ಆಯಿತು. ಫಸ್ಟು ದುಬೈದು ಟ್ರೆಡಿಷನಲ್ ಡ್ಯಾನ್ಸ್ ಇತ್ತು, ಅದಾದಮೇಲೆ ಬೆಲ್ಲಿ ಡ್ಯಾನ್ಸ್ ಇತ್ತು, ಅದಾದಮೇಲೆ ಫೈರ್ದು ಒಂದು ಪರ್ಫಾರ್ಮೆನ್ಸ್ ಇತ್ತು. ಲಾಸ್ಟ್ ಕ್ಯಾಮಲ್ಸ್ನೆಲ್ಲ ಕರ್ಕೊಬಂದು ಇಲ್ಲೊಂದು ಪರ್ಫಾರ್ಮೆನ್ಸ್ ಆಗಿ, ಮತ್ತು ಇಲ್ಲಿ ದುಬೈ ಅನ್ನೋದಕ್ಕೆ ಫೈರ್ ವರ್ಕ್ ಮಾಡಿ ಇಲ್ಲೊಂದು ಚಿಕ್ಕ ಸ್ಮಾಲ್ ಪರ್ಫಾರ್ಮೆನ್ಸ್ ಕೊಟ್ಟು ಇಲ್ಲಿಗೆ ಈ ನಮ್ಮ ದುಬೈ ಡೆಸರ್ಟ್ ಡಿನ್ನರ್ದು ಮುಗಿತು. ಸೊ ಇದ್ರದ್ದು ಓವರಾಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಅವತ್ತು ನಮ್ಮ ರೂಮ್ ಕಡೆ ಹೊರಟ್ವಿ. ಸೊ ಇದಾಗಿತ್ತು ನನ್ನ ವಿಡಿಯೋ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.